ಇಲ್ಲಿ ಯಾವುದು ಆಂಜನೇಯ ದೇವಸ್ಥಾನ ಇಲ್ವಾ? ಎಲ್ಲಿದೆ? ಈ ದಿಕ್ಕಿಗಿರೋದು ಇದು. ಹಿಂಗಿದೆ ದಿಕ್ಕದು. ನೀ ದೇವ್ರು ನೋಡಿದೆ ಅದಕ್ಕೆ ಬಂದೆ ತಾಯಿ, ಬೇಜಾರು ಮಾಡ್ಕೋಬೇಡಿ. ಒಳ್ಳೆ ಟೈಮ್ಗೆ ಬರೋದು ನಾವು. ವಾಸ್ತು ಇದನ್ನ ಮಾಡೋಂಥವ್ರು ನಾವು. ಹಿಂಗಿದ್ಯಾ? ಹಿಂಗ್ ಬೇಡ ತಾಯಿ, ಈ ತರ ನೋಡಿ. ಅದಕ್ಕೆ ನೋಡಿ ದೇವ್ರು ಹೆಂಗಿದ ನೋಡಿ, ಎಷ್ಟು ಶಕ್ತಿವಂತ ನೋಡಿ ದೇವ್ರು. ಯಾವ ಕಡೆ ತಾಯಿ ಅದು? ಒತ್ತು ಮುಳುಗ ಕಡೆನಾ? ಒತ್ತು ಮುಳುಗ ಕಡೆ ಹೋಗ್ಬಾರ್ದು ನಾವು. ಯಾಕಂದ್ರೆ ನಾನು ನೋಡಿ ಈ ವಾಸ್ತುಗಳು, ಮನೆಗಳು ವಾಸ್ತು ಏನಿದೆಯೋ, ಮನೆಯೊಳಗೆ ಏನಿದೆ ಎಲ್ಲ ಹೇಳ್ತಾ ಇದ್ದೀನಿ. ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೆ ನೀನು. ನಾನು ಯಾರಿಗೂ ಮಾತಾಡಲ್ಲ, ಯಾರ ಹತ್ರ ಮಾತಾಡಲ್ಲ. ನೋಡಿ ಪೂಜೆಗೆ ಯಜಮಾನ್ರು ಫೋನ್ ಮಾಡಿದ್ರು, ಈ ದಿಕ್ಕಿಗಿರಿ ಅಂತ. ರಾಜಣ್ಣ ಅಂದ್ಬಿಟ್ಟು, ತೋಟದ ರಾಜಣ್ಣ ಅಂತಾರೆ, ಗೊತ್ತಿರ್ಬೇಕು. ಈ ಊರು ಗೊತ್ತಾ? ತೋಟದ ರಾಜಣ್ಣ ಅಂತಾರೆ, ಗೊತ್ತಿರ್ಬೇಕು. ಈ ಊರು ಗೊತ್ತಾ? ಹಾ ಕರೆಕ್ಟು. ಅದಕ್ಕೆ ಸಾಮಾನ್ಯ ನಾನು ಯಾರನ್ನೂ ಮಾತಾಡ್ಸಲ್ಲ. ನಿಮ್ಮನ್ನು ನೋಡಿದೆ, ಆಂಜನೇಯ ಕಾಣಿಸ್ದ, ಖುಷಿ ಆಯ್ತು. ಡ್ರೈವಿಂಗ್ ಲೈಸೆನ್ಸ್ ಅವ್ರು ಇಲ್ಲ. ಇಲ್ಲ ತಾಯಿ, ನೀನೇನ್ ತಪ್ಪು ತಿಳ್ಕೊಂಡಿಲ್ಲ ತಾಯಿ. ಹಾ ಹಾ, ನಾವು ಎಲ್ಲಾ ಕಡೆ ದಿಕ್ಕು ಎಲ್ಲಾ ಕಡೆ ತಿರ್ಗಾಡ್ತೀನಿ. ಯಲಹಂಕ ಒಳಗಡೆ ಒಂದು ನಮ್ದು ಜಾಗ ಇದೆ, ನಂದು ಆಶ್ರಮ ಹತ್ರ ಇದೆ ನಮ್ದು. ಯಾವ್ದು ಬಸ್ ಸ್ಟ್ಯಾಂಡ್ ಕಡೆನಾ? ಬಸ್ ಸ್ಟ್ಯಾಂಡ್ ಹಿಂದೆ ಆಪೋಸಿಟ್. ಕರೆಕ್ಟ್ ಆಗಿ ಹೇಳಿದ್ರಿ. ಎಲ್ಲಾ ಗೊತ್ತು ನೋಡಿ ನಿಮ್ಗೆ. ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರ ನೀವು. ಎಲ್ಲ ನೋಡಿದೀನಿ, ಅಲ್ಲೆಲ್ಲ ಓಡಾಡಿದೀನಿ, ಕಷ್ಟದಲ್ಲಿದ್ದೀರಾ ನೀವು. ಗೊತ್ತಾಯ್ತು ನನಗೆ. ದಿಕ್ಕು ಒಂದು ದಿಕ್ಕದ ಏನಾಗ್ಬಿಟ್ಟಿದೆ ಅಂದ್ರೆ ನಿಮ್ದು ಅಮಾವಾಸ್ಯೆ ಹೊತ್ತಲ್ಲಿ ನಡೆದಿರೋಂಥದ್ದು ನಿಮ್ಗೆ. ಅದು ಅದಕ್ಕೆ ನಿಮ್ಗೆ ತೊಂದರೆ ಆಗ್ತಾ ಇತ್ತು. ನಮ್ಗೆಲ್ಲ ಗೊತ್ತು. ಕರೆಕ್ಟ್ ನಾನು ಹೇಳ್ತಾ ಇರೋದು. ನಾನು ಯಾರ ಹತ್ರ ದುಡ್ಡು ಇಸ್ಕೊಳ್ಳೋದಿಲ್ಲ. ದೊಡ್ಡ ಇವತ್ತು CMಗಳು, ಮಿನಿಸ್ಟ್ರುಗಳೆಲ್ಲ ನಾನು ನೋಡ್ಕೊಂಡ್ ಬರ್ತಾರೆ ತಾಯಿ. ನೀನು ನಂಬ್ತೀಯ ನಂಬಲ್ಲ ನನಗೆ ಗೊತ್ತಿಲ್ಲ. 1 ರೂಪಾಯಿ ತಗೊಳ್ಳೋದಿಲ್ಲ. 7 ಕೋಟಿ ಆಸ್ತಿ ಇದೆ ನಂದು ಇವತ್ತು. ಎಲ್ಲ ಅವರೇ ಕೊಟ್ಟಿರೋದು, ಭಿಕ್ಷೆ ಕೊಟ್ಟಿರೋದು, ಜನಗಳು ಕೊಟ್ಟಿರೋಂಥ ಭಿಕ್ಷೆ 50, 100 ಇಸ್ಕೊಳ್ಳೋದಿಲ್ಲ ಯಾರ ಕಡೆನೋ. ಉಂಡೆ ಇಟ್ಟಿದ್ದೀನಿ, ಅವರೇ ಬಂದು ಹಾಕ್ಬಿಟ್ಟು ಹೋಗ್ತಾರೆ. ನಾನು ಹೇಳೋದ್ರ ಕರೆಕ್ಟಾಗಿ ಆಗತ್ತೆ. ಕೇಳಿಸ್ತಾ? ನೀನು ಕಪ್ಪು ದಾರ ಕಾಲಕ್ಕೆ ಕಟ್ಟಬೇಕು, ಬಲಗಾಲಿಗೆ. ಹಾ ತಾಯಿ, ನಿಂದೇನಾಗ್ಬಿಟ್ಟಿದೆ ಅಂದ್ರೆ ನಿಂದು ಚೆನ್ನಾಗಿದೆ, ಯೋಗ ಚೆನ್ನಾಗಿದೆ ತಾಯಿ. ಮಕ್ಕಳು ಹೇಳಿದ ಮಾತು ಕೇಳ್ತಾರಾ? ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ನನಗೇನು ಗೊತ್ತ ತಾಯಿ, ಹೇಳು. ನೀನು ಹೇಳಿದ್ಯಾ ನನಗೆ? ಅಲ್ಲ, ಒಂದ್ಸರಿ ಹಂಗೆ, ಒಂದ್ಸರಿ ಒಂಥರ ಮುಂದೆ ಏನಾಗ್ಬೋದು ಇವಾಗ? ಆಗತ್ತೆ. ಯೋಚನೆ ಮಾಡಕ್ ಹೋಗ್ಬೇಡಿ. ಒಳ್ಳೇದಾಗದೈತೆ. ಒಂದು ಹೇಳ್ತೀನಿ, ಅದನ್ನ ಮಾಡಿ. ಇಬ್ರು ಮಾಡಿ. ನೀವು ಸೇರೋದೇನಂದ್ರೆ, ನೀವು ಇಬ್ರು ಕಷ್ಟದಲ್ಲಿರೋದ್ರಿಂದ ಸೇರಿದ್ದೀರಾ. ಸಾಮಾನ್ಯ ಆಗೋದು ಇರೋದಿಲ್ಲ ಅದು. ಮಾತುಕತೆ ಯಾರಿಗೂ ಮಾತುಕತೆ ಆಗೋದಿಲ್ಲ. ಭಗವಂತ ಈಗ ನಾಡಿದ ಅಮಾವಾಸ್ಯೆ ಇದೆ, ಈಗ ಗ್ರಹಣ ಇದೆ. ಗ್ರಹಣ ಹುಣ್ಣಿಮೆ ಅಂದ್ರೆ ಅದು ಯಾವ ತರ ಗ್ರಹಣಕ್ಕೆ ಸೇರಿದಂಥದ್ದು. ಅದು ಈಗ ಬರೋದು ಹುಣ್ಣಿಮೆ ಅಲ್ಲ ಅನ್ನಲ್ಲ, ಅದನ್ನ ಹುಣ್ಣಿಮೆಗಲ್ಲ, ಆ ಲೆವೆಲ್ಗಿದೆ ಅಂತ ನಾನು ಹೇಳ್ತಾರೆ. ನೋಡಿ, ಅವ್ರು ಕರೆಕ್ಟ್ ಆಗಿ ತಿಳ್ಕೊತಾರೆ. ಹುಣ್ಣಿಮೆಗೆ ಅಲ್ಲ, ಅದು ಗ್ರಹಣಕ್ಕೆ ಆಗೋರಂಥದ್ದು. ಗ್ರಹಣಕ್ಕೆ ಯಾವ ತೊಂದರೆ ತಪ್ಪತ್ರನು ಆಗ್ಬಾರ್ದು ಅಂತ ಇದು ಮಾಡೋದು. ಹೌದು ಆಯ್ತಾ, ಎಲ್ಲ ಕೇಳ್ತಾರೆ. ನಿಂದಂತೂ ಯೋಗ ಚೆನ್ನಾಗಿದೆ ತಾಯಿ ನಿಂದು. ಆಯ್ತಾ, ನಿಂದು ಹೆಂಗಂದ್ರೆ ಮನೆಗೆ ಒಂಥರ ಗಂಡಸಿದ್ದಂಗೆ ನೀನು. ನಮ್ದು ಮುಂದೆ ಏನಾಗ್ಬೋದು? ಕರೆಕ್ಟಾ? ಹೆಂಗ್ ಹೇಳಿದೆ ನೋಡಿ ನನ್ನ ತಾಯಿ. ನನಗೇನು ಹೇಳಿದ್ರೆ ನಾನು ಹೋಗ್ಬಿಡ್ಲಾ? ನಮ್ಮ ಮುಂದೆ ಏನಾಗ್ಬೋದು? ನಿಮ್ದು ಒಳ್ಳೇದಾಗೋದೈತೆ. ಇವಾಗ 2 ಮನೆ ಡಿವೈಡ್ ಗೊತ್ತು, ನನಗೆಲ್ಲ ಗೊತ್ತಾಗ್ತೈತೆ. ಏನು ಹೇಳಕ್ ಹೋಗ್ಬೇಡಿ, ಅದು ಹೇಳ್ಬಾರ್ದು. ಎಲ್ಲ ಡಿವೈಡು ಸರಿಯಾಗಿ ಹೋಗುತ್ತೆ. ಡಿವೈಡ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಅಂಚಿನಲ್ಲಿ ಬರುವಂತ ಆ ಒಂದು ಬಿಸಿಲನ್ನು ಕೊಚ್ಚಿಕೊಂಡು ನಕ್ಷತ್ರವಾಗಿ ಆಗಿ, ಹುಣ್ಣಿಮೆಯಾಗಿ, ಬೆಂಕಿಯಾಗಿ ಬರುವುದು ಆ ಸೂರ್ಯನು. ಬೆಟ್ಟದಿಂದ ಇರುವುದು ನೋಡು ಆ ನೀರು, ಅಲಿಯುವ ನೀರು, ನಿಂತ ನೀರು, ಎಲ್ಲ ನೀರು. ಯಾವ ನೀರಾದರೂ ಸಹಿ ನೀರನ್ನು ಕುಡಿಬೇಕಾದ ಮನುಷ್ಯನು ಉಪ್ಪು ತಿಂದ ಮೇಲೆ ನೀರು ಕುಡಿಯಬೇಕು. ಕುಡಿಬೇಕಲ್ವೇ? ಸೊ ಹಿಂಗಾಗಿ ನಾನು ಹೇಳ್ತಾ ಇರೋದೇನಂದ್ರೆ, ಉಪ್ಪು ತಿಂದು ಬಿಟ್ಟಿದ್ಯಾ, ನೀರು ಕುಡಿಬೇಕು. ನಾನು ಕುಡಿಬೇಕು, ನೀವು ಕುಡಿಬೇಕು, ಎಲ್ಲ ಕುಡಿಬೇಕು ಅಲ್ವಾ? ಸರಿ, ಇದಕ್ಕೆ ಕೈ ಮುಕ್ಕೊಂಡು ನಿಂತ್ಕೊಳ್ರಿ ಇಬ್ರು. ಅದಕ್ಕೆ ಕೈ ಮುಗಿ. ತೆಂಗಿನ ಮರ ಇದೆ, ಲಕ್ಷ್ಮಿ ಇದೆ ತಾಯಿ. ಆಯ್ತಾ? ಹೇ ಲಕ್ಷ್ಮಿ ಹೇಳ್ರಿ. ತಾಯಿ, ಮನೆ ಭಾರ ನಮ್ಮ ಮೇಲಿದೆ, ಇಳಿಸೋ ತಾಯಿ. ನೀ ಹೆಂಗೆ ಬೆಳಗ್ಗೆ ನಿಂತಿದ್ಯೋ ಜೊರಗೆ, ನೀ ಹೆಂಗೆ ಬೆಳೆದು ನಿಂತಿದ್ಯೋ ಹಂಗೆ ನಮ್ಮನ್ನು ಬೆಳೆಸು. ನಿನ್ನ ಆಶೀರ್ವಾದ ಇರ್ಲಿ ತಾಯಿ. ಹಾ ಅಬ್ಬಾ ತಾಯಿ, ನನ್ನಮ್ಮ ತಾಯಿ. ಈಗೇನಂದ್ರೆ, ಹಲ್ಲಿ ಎಲ್ಲಾದ್ರೂ ನೋಡಿದ್ರೆ ನೀವು ಹಲ್ಲಿ ಓಡ್ಸಕ್ ಹೋಗ್ಬೇಡಿ. ಅಡಿಗೆ ಮನೆ ಒಳಗಿರೋ ಹಲ್ಲಿನ ಮೊದ್ಲು ಓಡಿಸ್ಬಾರ್ದು, ದೇವ್ರ ಮನೆಯಲ್ಲಿರೋ ಹಲ್ಲಿನ ಓಡ್ಸಕ್ ಹೋಗ್ಬಾರ್ದು. ಕರೆಕ್ಟಾ? ಹೆಂಡತಿ ತುಂಬಾ ಏನಾದ್ರು ತೊಂದರೆ ಇದೆ ಹೆಂಡತಿಯಿಂದ? ಏನ್ ತೊಂದರೆ ಇಲ್ಲ ನಿಮ್ಗೆ. ಸಿಂಗ್ರಿ ಕಿಂಗ್ರಿ ಗೊತ್ತಾಗತ್ತೆ. ನಿಮ್ ನೋಡಿದ್ರೆ ನೀವು ಸಿಂಗ್ರಿ ಕಿಂಗ್ರಿ ತರನೇ ಆಡ್ತೀರ, ಗೊತ್ತಾಗ್ಬಿಡ್ತದೆ. ಹಾ ಇರಲ್ಲ. ಅದಕ್ಕೆ ಈಗ ನೀವ್ ಏನ್ ಮಾಡ್ತೀರ ಅಂದ್ರೆ, ನಿಮ್ಗೆ ಹೇಳ್ತೀನಿ ನಾನು. ಈ ಹೆಣ್ಣು ತಾಯಿ ಹತ್ರ ನಿಂತ್ಕೊಂಡಿದ್ಯಾ, ತಾಯಿ ಹತ್ರ, ಓಕೆನಾ? ಇವರು ಧೈರ್ಯವಂತರು. ಇವ್ರಿಗಿರೋ ಹೃದಯ ನಿಮಗೆ ಬರಬೇಕಾಗಿತ್ತು. ನೋಡಿ, ಇವರೆಲ್ಲ ತಲೆ ಮೇಲೆ ಭಾರ ಹೊತ್ಕೊಂಡವ್ರೆ. ನಾನು ತಲೆ ಭಾರ ಹೊತ್ಕೊಂಡು ಊರು ಸುತ್ತೀನಿ. ನಮ್ದು ಇದೆ ಭಾರ.
ಯಾರು ಇಳಿಸ್ತಾರೆ? ಯಾರು ಇಲ್ಲ, ನಾವೇ ಇಳ್ಸ್ತೀವಿ. ನಮ್ದು ನಾವೇ ಇಳಿಸ್ಕೋಬೇಕು ಅಲ್ವೇ? ಅದಕ್ಕೆ ಏನು ಮಾಡ್ಬೇಕು ನಾವು? ದಿಕ್ಕನ್ನ ನಾವು ಯಾವಾಗಲೂ ಓಡೋ ಕುದುರೆನ ಪೂಜೆ ಮಾಡ್ತಾರೆ. ನಿಂತು ಕುದುರೆನ ಯಾರಾದರೂ ಮಾಡ್ತಾರಾ? ಓಡೋ ಕುದುರೆಗೆ ಬೆಲೆ ಜಾಸ್ತಿ, ನಿಂತು ಕುದುರೆಗೆ ಹಾ ಹಂಗೆ. ಅದಕ್ಕೆ ಈಗ ಏನು ಮಾಡ್ತೀರಾ ಅಂದ್ರೆ ಓಡೋ ಕುದುರೆ ಆಗ್ಬೇಕು ನೀವು. ಈಗ ಒಂದು ಕ್ಷಣ ಒಂದು ಸತಿ ಹಂಗೆ ಓಡೋಗಿ ಹಿಂಗೆ ಬನ್ನಿ, ಓಡೋಗಿ ಕುದುರೆ ಹತ್ರ ಓಡ್ಬೇಕು. ಹಂಗಲ್ಲ, ಹಿಂಗೆ ಹಿಂಗೆ ಬನ್ನಿ, ಇಲ್ಲಿ ಹಿಂಗೆ ಹಿಂಗೆ ಹೋಗ್ಬೇಕು. ಅದು ಕುದುರೆ ಶಬ್ದ ಇರಬೇಕು. ಹಾ ಮಾಡಿ. ನಮ್ಗೆ ಆ ಥರ ಸೌಂಡ್ ಬರಲ್ಲ. ನಾನು ಮಾಡ್ತೀನಿ, ನೀವು ಓಡೋದಂಗೆ ಓಡ. ಹಿಂದೆ ಬನ್ನಿ, ಕುದುರೆ ತರ ಓಡಬೇಕು. ಹಂಗಲ್ಲ, ಕುದುರೆ ಹೆಂಗ್ ಓಡುತ್ತೆ? ಕುದುರೆನ ಓಡೋದು ನೋಡಿದಿಲ್ಲ? ಕುದುರೆ ನಾಯಿಗಳು ಓಡೋದು ನೋಡಿದಿರಾ? ಕುದುರೆ ಹೆಂಗ್ ಓಡುತ್ತೆ? ಹಿಂಗ್ ಓಡುತ್ತೆ ಅಷ್ಟೇ. ಬನ್ನಿ, ಇನ್ನು ಯೋಗ ನಿಂದು ಸರಿ ಹೋಗುತ್ತೆ, ಯೋಚನೆ ಮಾಡ್ಬಿಡಿ. ನನ್ನ ಕೈಯಲ್ಲಿ ಯಾರು ಸಿಗ್ತಾರೋ ಅವ್ರು ಯೋಗ ಎಲ್ಲ ಚೆನ್ನಾಗಾಗತ್ತೆ. ದುಡ್ಡು ತಗೊಳ್ಳೋದಿಲ್ಲ ನಾನು. ದೊಡ್ಡ ದೊಡ್ಡ ಮಿನಿಸ್ಟ್ರುಗಳಾಗೋರು ಇವತ್ತು ಯಾರು ₹1 ಇಸ್ಕೊಳ್ಳೋದಿಲ್ಲ ನನ್ನ ಹತ್ರ. ಕೇಳಿಸ್ತಾ? ಹಾ. ಓ ಏನಿಲ್ಲ, ಹೋಗ್ರಪ್ಪ, ಏನೋ ಮಾತಾಡ್ಬೇಕು ಕಷ್ಟ. ಹೌದಾ? ಅಯ್ಯ, ಸುಳ್ಳು ಹೇಳ್ಬೇಡಿ, ನಮ್ಗೆ ಗೊತ್ತಾಗ್ಬಿಡುತ್ತೆ. ನಮ್ಗೆ ಗೊತ್ತಾಗ್ಬಿಡ್ತೈತೆ. ಪಕ್ಕದ ಮನೆಯವ್ರು. ಹಾ, ನಮ್ಗೆ ಗೊತ್ತಾಗಲ್ವಾ ತಾಯಿ ಮಗ ಯಾರು ಅಂತ? ಎಲ್ಲ ಗೊತ್ತಾಗತ್ತೆ ನಮ್ಗೆ. ಆಯ್ತು, ಹೊಡಿ ನಾವೇನೋ ಮಾತಾಡ್ಬೇಕು. ಹೊಡಿ, ಏನೋ ಮಾತಾಡ್ತೀವಿ ಪರ್ಸನಲ್, ಬೇಜಾರು ಮಾಡ್ಕೊಬೇಡಿ. ಒಳ್ಳೇದಾಗ್ಲಿ ನಿಮ್ಗೆ, ಒಳ್ಳೆ ಹುಡುಗಿ ಸಿಗ್ಲಿ. ಹಾ ಹೌದು, ಹೋಗ್ಬರ್ರಿ. ಮಾಮ ಗೊತ್ತಾತು, ಹೋಗ್ಬರ್ರಿ. ಚಲೋ ಆಗ್ಲಿ. ತಾಯಿ ಅಂತ ನನಗೆ ನಾನು ಊರವ್ರಿಗೆಲ್ಲ ಮಾಡ್ತೀನಿ, ನನಗೆ ಮಾಡಕ್ ಬರ್ತಾನೆ ಇವನ. ತಾಯಿ ಅಂತ ನನಗೆ ನಾನು ಊರವ್ರಿಗೆಲ್ಲ ಮಾಡ್ತೀನಿ, ನನಗೆ ಮಾಡಕ್ ಬರ್ತಾನೆ ಇವನ. ಅಲ್ವಾ? ಅಲ್ವಾ? ಏನೋ ಪಕ್ಕದ ಮನೆ ಅವರೇ ಪಾಪ ಅವತ್ತಿಂದ. ಹಾ ಇರ್ಲಿ. ಅಲ್ಲ, ಬಟ್ ನೀವು ಮಾತಾಡ್ತಾ ಇರೋ ರೀತಿ ಇದೆಲ್ಲ ಚೆನ್ನಾಗಿದೆ, ಇದೆ, ಒಳ್ಳೆ ಗುಣ ಇದೆ ತಾಯಿ ನಿನಗೆ. ನಿನ್ನ ಆಶೀರ್ವಾದ ಬೇಕು ತಾಯಿ. ಯಾಕಂದ್ರೆ ನೀನು ಭಾರ ಹೊತ್ಕೊಂಡಿದ್ಯಾ ಹೆಣ್ಣಾಗಿ ಹೊತ್ತಂದ್ರೆ ನನಗೂ ಭಾರ ಹೊತ್ಕೊಳ್ಳೋ ಶಕ್ತಿ ಕೊಡ್ತಾಯಿ. ಪಾಪ ಬರಲ್ಲ, ಒಳ್ಳೇದಾಗ್ಲಿ ನಿಮಗೆ. ಒಂದು ಜ್ಞಾಪಕ ಇಟ್ಕೊಳ್ಳಿ, ನನ್ನ ಜೊತೆ ಯಾರು ಮಾತಾಡ್ತಾರೋ ಅವ್ರಿಗೆ ಸುಖ ಸಂಪತ್ತು ಆಯುಷ್ ನೆಮ್ಮದಿಯನ್ನೆಲ್ಲ ಕೊಟ್ಕಾಪಡೋದು ನಾನು ದೇವ್ರು ಬೇಡ್ಕೋತೀನಿ. ಕೇಳಿಸ್ತಾ? ಇರೇ ಟ್ಯಾಕ್ಟ್ರ್ ಹೋಗ್ಬಿಡು, ಸೌಂಡ್ ಬರಲ್ಲ ಇಲ್ಲಂದ್ರೆ. ಸೌಂಡ್ ಬರಲ್ಲ ಇಲ್ಲಂದ್ರೆ. ನನ್ನ ಕಾಲಕ್ಕೆ ಹಾಕ್ಬಿಡ್ತೀರ ನೀವು ದೇವ್ರು ಅಂತ. ನನ್ನ ಕಾಲಕ್ಕೆ ಬಿಡ್ತೀರ ಏನಂದ್ರಿ? ನೀವು ದೇವರು ದೆವ್ವ ಅಂತಾರ ನನ್ನ. ನಾನು ದೇವ್ರ ತರ ಕಾಣಿಸ್ತೀನ, ದೆವ್ವ ತರ ಕಾಣಿಸ್ತೀನ? ಏನೋ ನಮಗ ಜೋರಾಗಿ ಹೇಳಿ. ನಮಗ್ ದೇವ್ರ ತರ ಕಾಣಿಸಿದ್ರೆ. ದೇವ್ರ ತರ ಕಾಣಿಸಿದ್ರಿ. ಆದ್ರೆ ನಿಮ್ದು ಹೇಳದ್ ನಾನು ಕರೆಕ್ಟಾಗಿ ನಮ್ ಕಷ್ಟ ಏನಾದ್ರು ತಪ್ಪ ಹೇಳ್ದ ನಾನು? ನಿಮ್ದೇನಾದ್ರೂ ಹೇಳದ್ನ ತಪ್ಪು? ಇಲ್ಲ, ಕರೆಕ್ಟ್ ಅಲ್ವಾ? ಕರೆಕ್ಟಾಗಿ ಹೇಳಿದಿನ? ಒಳ್ಳೇದೇನೋ ಶುರು ಆಗತ್ತೆ ನೋಡಿ ನಿಮ್ಗೆ. ನಿಮ್ದು ಹೆಂಗಂದ್ರೆ ಹಿಂದಿನ ಜನ್ಮದ ಫಲ, ನೀವು ಕರ್ಮನ ಫಲ ಏನೋ ಮಾಡಿರ್ತಾರೆ. ನಮ್ದು ಮನುಷ್ಯನ ಜನ್ಮ ಅಂದ್ರೆ ಹಿಂದಿಂದು ಕರ್ಮನ ನಾವು ಕರ್ಮ ಮಾಡಿದ್ರೆ ಏನೊಂದು ಹುಳನೋ ಜಂತ ಹುಡ್ತೀವಿ. ಅಲ್ಲ, ಇವಾಗ ನಾಯಿ ಜನ್ಮನೂ ಒಳ್ಳೇದೇ. ಇವಾಗ ಎಷ್ಟಿಂದ ಒಳ್ಳೆ ಇದು ಬರ್ಬೋದು ನಿಮ್ಗಾಗತ್ತೆ, ಇನ್ನು ಒಳ್ಳೇದಾಗ್ತಾನೆ ಇರ್ತೈತಿ ನಿಮ್ಗೆ. ಇನ್ಮೇಲೆ ನಗ್ತಾ ಇರಬೇಕು. ಮನುಷ್ಯ ಯಾವಾಗ ನಾವು ಯೋಚನೆ ಮಾಡಕ್ ಶುರು ಮಾಡ್ತೀವೋ ಕಾಯಿಲೆಗಳು ಶುರು ಆಗ್ತವೆ. ಯೋಚನೆ ಮಾಡಬಾರ್ದು, ನಗನಗ್ತಾ ಜೀವನ ಕಳಿಬೇಕು. ದುಡ್ಡಿದ್ದವ್ರಿಗೆಲ್ಲ ನೆಮ್ಮದಿಯಾಗಿರ್ತಾರ, ಕಾಯಿಲೆಗಳು ಇರ್ತವೆ ಅಲ್ವಾ? ದುಡ್ಡಿರೋರೆಲ್ಲ ನೆಮ್ಮದಿಯಾಗಿರ್ತಾರೆ ಅನ್ನೋದು ಸುಳ್ಳು. ಕರೆಕ್ಟ್ ಅಲ್ವಾ? ದುಡ್ಡಿಲ್ದವ್ರು ಅವತ್ತಿನ ದಿವಸ ಗಾರೆ ಕೆಲಸ ಮಾಡೋರು ಏನ್ ಮಾಡ್ತಾರೆ? ಯಾಕಪ್ಪ? ಮನೆಗೆ ಬರ್ಬೇಕಾ? ಆಯ್ತಪ್ಪ, ಬಂದೆ, ನಡಿ. ಸರಿ, ಏನ್ ಮಾಡ್ತಾರೆ ಅವತ್ತು ಬಾಯಿಲಿ ಇಲ್ಲಿ ಬಾಕಂದ ನಿಮ್ಮಮ್ಮ ಕರಿತಾ ಇದಾರಾ? ಬಾ, ಆಶೀರ್ವಾದ ತಗೊಂಡೋಗು. ಹಾ ನಡಿ, ಒಳ್ಳೇದಾಗ್ಲಿ ನಿನಗೆ. ಚೆನ್ನಾಗಿ ಓದು, ಮೊಬೈಲ್ ನೋಡೋದು ಬಿಡು. ಓಕೆ, ಬರೀ ಮೊಬೈಲ್ ಜೀವನ ಕಳಿಬೇಡ, ಆಯ್ತಾ? ಬಾಯ್ಲಿ. ನನ್ನ ಮಗ ಇದ್ದಂಗ ಅವನು. ನೋಡಿ ಭಕ್ತಾದಿಗಳು ಹೆಂಗ್ ಕರೀತಾರೆ. ಸರಿ, ಬರ್ಲಾ ನಾನು? ಹೋಗಿ ಬರ್ತೀನಿ. ನಗ್ನಾಗ್ತಾ ಇರ್ರಿ, ಯೋಚನೆ ಮಾಡಕ್ ಹೋಗ್ಬೇಡಿ. ಡಿವೈಡ್ ಗಿವೈಡ್ ಎಲ್ಲ ಏನು ಬೇಡ. ಚೆನ್ನಾಗಿ ಏನಂದ್ರೆ ಇವತ್ತು ಆಸ್ತಿ ಇರುತ್ತೆ, ಯಾವ್ದನ್ನು ಒತ್ಕೊಂಡು ಹೋಗಲ್ಲ. ಸ್ವತ್ತ ಮೇಲೆ ಯಾರು ಏನು ಎತ್ಕೊಂಡೋಗಲ್ಲ. ಉಡ್ದಾರನ್ನು ಎತ್ಕೊಂಡು ಹೋಗಲ್ಲ, ಇರೋ ಗಂಟ ಬೇಕು. ಉಡ್ದಾರನ್ನು ಎತ್ಕೊಂಡು ಹೋಗಲ್ಲ, ಇರೋ ಗಂಟ ಬೇಕು. ಓದ್ತೀರಿ ಅಂತ ಯಾರು ಯೋಚನೆ ಅಲ್ಲ, ಇರೋ ಗಂಟ ಬೇಕು. ಊಟ ಸಾಕು, ಒಂದ್ ಹೊತ್ತು ಊಟ, ಬಟ್ಟೆ ಸಾಕು ಅಂತ ಯಾರು ಯೋಚನೆ ಮಾಡಲ್ಲ. ಹೌದು, ಬೇಕು, ಇಲ್ಲ ಬೇಕು, ಇನ್ನೂ ಬೇಕು ಅಂತೀರಾ? ಅಲ್ಲ, ಜನ ಅನ್ನೋದೇ ಅನ್ನಂಗ ಅಂತೀರಾ ಜನಗಳು. ಕರೆಕ್ಟ್ ಆಗಿ ಹೇಳಿ. ಸರಿ, ಇವಾಗ ಜನಕ್ಕೆ ಎಷ್ಟಿದ್ರು ಓದ್ತೀರಿ ಸಾಕು ಅನ್ನಲ್ಲ. ಹೇಳ್ತೀವಿ ಅಂತಲ್ಲ, ಇವಾಗ ಜನಕ್ಕೆ ಯಾರು ನಾವೇ ಅಂತಲ್ಲ, ಯಾರು ಸಾಕು ಎಷ್ಟಿದ್ರು ರೊಕ್ಕ ಎಷ್ಟಿದ್ರು ಸಾಲಲ್ಲ. ಇನ್ನ ಬಲ್ಲಿ. ಸರಿ, ಬರಲಾ? ಬರ್ಲಾನಮ್ಮ, ಬರ್ತೀನಿ. ಏನ್ ಗೊತ್ತಾ, ನೀವು ನಗಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ನಾನು ನಿಮ್ಮನ್ನ ನಗಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಅಲ್ಲಿ ನೋಡಿ, ಅಲ್ಲಿ ಒಳಗಡೆ ಒಂದು ಕ್ಯಾಮ್ರಾ ಐತೆ. ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್. ಕುರಿ ಮಾಡ್ತಾ ಇದ್ದೀವಿ ಸೊನ್ನೆ ತಮಾಷೆಗೆ. ನಾನು ಯಾವ ಗುರುನೂ ಅಲ್ಲ. ನಾನೊಂದ್ಸರಿ ಬರ್ಲಾಕ ನನ್ ಸುನಿಲ್ ಅಂತ ಯೋಚನೆ ಮಾಡ್ತಾ ಇದ್ರ ಅಷ್ಟೊದಕ್ಕೆ. ಸರಿ ಓಡಿಸಿದ್ದೆ ನಾನು ನಿನ್ನ. ಹೌದಾ? ತಗೊಳಪ್ಪ, ಮತ್ತೆ ತಗೊಳಕೊಂಡ್ಬಿಟ್ರು ಹೋಗತ್ತ. ಅಲ್ಲೈತೆ ಒಳಗಡೆ ಕ್ಯಾಮ್ರಾ ಐತೆ. ಬರ್ಲಾ? ಹೌದಾ? ನೋಡಿದ್ರೇನಪ್ಪ ಹೆಂಗೆ? ಸೂಪರ್ ಕುರಿ.